ನಮಸ್ಕಾರ, ವೆಲ್ಕಮ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ಕೆಲವು ದಿನಗಳ ಹಿಂದೆ ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಏನಪ್ಪ, ಒಂದು ರೀಲ್ ಪೋಸ್ಟ್ ಮಾಡಿದ್ದೆ. EMI ಮೇಲೆ ಲೈಕ್ ಐಫೋನ್ಗಳು ಖರೀದಿ ಮಾಡಬೇಡ್ರಿ. ಅದು ನಾಟ್ ಓನ್ಲಿ ಪರ್ಟಿಕ್ಯುಲರ್ ಐಫೋನ್, ಲಕ್ಸುರಿಯಸ್ ಐಟಮ್. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದ್ದೆ, ನಿಮ್ಮ ಸ್ಯಾಲ್ರಿ 25,000 to 30,000 ಇದ್ದಾಗ ನೀವು 1,00,000 ಯಾವುದೇ ಒಂದು ವಸ್ತುವನ್ನು EMI ಮೇಲೆ ಖರೀದಿ ಮಾಡಬೇಡ್ರಿ ಅಂತ ನಾನು ಹೇಳಿದ್ದೆ. ಸೊ ಇಲ್ಲಿ ಯಾರಿಗೂ ಲೈಕ್ ಬ್ಲೇಮ್ ಮಾಡತ್ತಿಲ್ಲ, EMI ಕೊಡೋರ್ಗೂ ಬ್ಲೇಮ್ ಮಾಡತ್ತಿಲ್ಲ, ನೀವು ಖರೀದಿ ಮಾಡೋರ್ಗೂ ಹೇಳತ್ತಿಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂನ ಹೇಳತ್ತೀನಿ, ನಾ ಯಾವ ರೀತಿ ಥಿಂಕ್ ಮಾಡ್ತೀನಲ್ಲ, ಸ್ವಲ್ಪ ಬರ್ಡನ್ ಕಡಿಮೆ ಮಾಡ್ಕೋಬೋದು, ಫೈನಾನ್ಷಿಯಲ್ ಬರ್ಡನನ್ನು ನಾವು ಕಡಿಮೆ ಮಾಡ್ಕೋಬೋದು ಅನ್ನೋ ಒಂದು ದೃಷ್ಟಿಕೋನದಾಗ ನಾ ವಿಷಯನ ಹೇಳಿದ್ದೆ. ಸೊ ಜಸ್ಟ್ ಒಂದು ಡೀಟೇಲ್ ಕ್ಲಾರಿಟಿ ಇನ್ನೊಂದು ಸಲ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋ ಮಾಡತ್ತೀನಿ ಯೂಟ್ಯೂಬ್ ಮೇಲೆ. ನೋಡ್ರಿ ಸ್ನೇಹಿತರೆ, ನನಗೇನು ಅನ್ನಿಸ್ತದೆ ಅಂತಾರೆ, ಈಗ ನೋಡಿರಿ, ನೀವು ಒಂದು ಕಾರ್ ತೊಗೊಳತ್ತೀರಿ, ಹೌದಾ, ಒಂದು ಸ್ಪೋರ್ಟ್ಸ್ ಬೈಕ್ ತೊಗೊಳತ್ತೀರಿ, ಒಂದು ಕಾಸ್ಟ್ಲಿ ಫೋನ್ ತೊಗೊಳತ್ತೀರಿ ಅಂತಂದರೆ ಇವೆಲ್ಲದಕ್ಕೂ ಮುಂಚೆ ಒಂದು ಸ್ಟೆಪ್ ಫಾರ್ವರ್ಡ್, ನೀವು ಒಂದು ಹೆಜ್ಜೆ ಸ್ಪೆಂಡ್ ಮಾಡೋಕ್ಕೂ ಮುಂಚೆ ಒಂದು ಏನು ನೀವು ಸೆಲ್ಫ್ ಅನಲೈಸ್ ಮಾಡ್ಕೋಬೇಕಂತಂದರೆ, ಯಾವುದೇ ಒಂದು ವಸ್ತು, ಆ ವಸ್ತುನ ಖರೀದಿ ಮಾಡತ್ತೆ ಅದ್ರ ನೀಡ್ ನನಗೈತಾ, ಇದ್ರೂ ಎಷ್ಟರ ಮಟ್ಟಿಗೆ ಅದರ ಅವಶ್ಯಕತೆ ಐತಿ, ಹೌದಾ. ಕಾರ್ ವಾರದಾಗ ಒಂದು 4 ದಿನ 5 ದಿನ ಕಾರ್ನ ಅವಶ್ಯಕತೆ ಬೀಳ್ತದ ನೋಡಬೇಕು. ಆಫ್ಕೋರ್ಸ್ ಇಫ್ ಯು ಆರ್ ಕೆಪೇಬಲ್ ಆಫ್ ಡೂಯಿಂಗ್ ಇಟ್, ಸ್ಪೆಂಡಿಂಗ್, ಅದು ನಿಮಗೆ ಬಿಟ್ಟಿದ್ದು, ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಸ್ಯಾಲ್ರಿ ಕಡಿಮೆ ಐತಿ, ಸೊ ಅದರೊಳಗೆ ನೀವು ಮನಿನ ನಡೆಸಬೇಕು, ನಿಮ್ಮ ನೀಡ್ಸನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕು, ಅಥವಾ ನಿಮ್ಮ ಏನು ಡೈಲಿ ಖರ್ಚು, ಓಕೆ, ಹಾಗೆಲ್ಲ ಇದ್ದಾಗ ದಯವಿಟ್ಟು ಯು ಕ್ಯಾನ್ ಜಸ್ಟ್ ಪೋಸ್ಟ್ಪೋನ್ ಇಟ್. ಅಲ್ಲ, ನೀವು ತೊಗೋಬೇಡ್ರಿ ಅಂತ ಹೇಳತ್ತಿಲ್ಲ, ಈ ತಿಂಗಳು ತೊಗೊಳೋದನ್ನು ಮುಂದೊಂದು 6-7 ತಿಂಗಳಿಗೆ ತೊಗೋರಿ, ಅದಕ್ಕೇನೈತಿ. ಸೊ ಯಾವುದೇ ರೀತಿ ಏನಾಕೈತಿ, ಈಗ EMI ಮೇಲೆ ನಾವು ತೊಗೊಂಡ್ಬಿಡ್ತೇವೆ. ಸೊ ಓನ್ ಎಕ್ಸ್ಪೀರಿಯನ್ಸ್ ಮೇಲೂ ಹೇಳತ್ತೇನೆ ಆ್ಯಕ್ಚುಲಿ. ನೋಡ್ರಿ, ಈಗ ತೊಗೊಂಡ್ಬಿಡ್ತೇವೆ ನಾವು EMI ಮಾಡಿ, ಸ್ಟಾರ್ಟಿಂಗ್ 1-2 ತಿಂಗಳ ತೊಗೊಂಡ್ಬಿಡ್ತೇವೆ, ಚಲೋ ಅನಿಸ್ಬಿಡ್ತೈತಿ. ಮುಂದೆ ತಿಂಗಳ ಸೇಮ್ ಅಮೌಂಟ್ ಕಟ್ಟಬೇಕಲ್ಲ, ಸೊ ಅವ್ರು ನಮ್ಮ ಸಂಬಂಧ ವೇಟ್ ಮಾಡೋಂಗಿಲ್ಲ. ಸೊ ತಿಂಗಳ ಕಟ್ಟಬೇಕು. ಹೀಗಾಗಿ ಯಾವುದೇ ರೀತಿ ಬರ್ಡನ್ ಮಾಡ್ಕೋಬೇಡ್ರಿ. ಕೆಲವೊಬ್ರು ಇರ್ತಾರೆ, ಒಂದೇ ಸ್ಯಾಲ್ರಿ ಒಳಗೆ 3-4 EMI ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಸ್ಯಾಲ್ರಿ ಬರ್ತದೆ, 4-5 ದಿನಕ್ಕೆ ಖಾಲಿ ಆಗಿಬಿಡ್ತೈತಿ. ಇಂಥವ್ರು ಆ್ಯಕ್ಚುಲಿ ನನ್ನ ಮುಂದೆ ಭಾಳ ಮಂದಿ ಹೇಳ್ಕೊಂಡಾರ, ಇಲ್ಲ ಅಣ್ಣ ಹಿಂಗಿರ್ತದೆ, ಇಲ್ಲ ಸರ್ ಖಾಲಿ ಆಗಿಬಿಡ್ತೈತಿ, ಉಳಿಯಂಗಿಲ್ಲ ಏನು ಅಂತೇಳಿ. ಬಟ್ ಯಾಕೆ ಉಳಿಯಂಗಿಲ್ಲ, ನಾವೆಲ್ಲ ಆಕೈತಿ 5 ತಡಿ ತುಂಬಿದ್ರೆ ಆಯ್ತು ಅಂತೇಳಿ ಫಸ್ಟ್ 1-2 ತಿಂಗಳು ತುಂಬ್ತೀರಿ, ಎಲ್ಲ ಬರೋಬ್ಬರಿ ಆಕೈತಿ. ಬಟ್ ತಿಂಗಳ ಕಟ್ಟಬೇಕಲ್ಲ, ಅದ್ರ ಜೋಡಿ ನಮ್ಮ ಸೈಡ್ ಖರ್ಚು ಇರ್ತಾವಲ್ಲ, ಖರ್ಚುಗಳು ಇದ್ದಂಗೆ ಇರ್ತಾವ ಅಂತ ಹೆಂಗೆ ಹೇಳ್ತೀರಿ, ಜಾಸ್ತಿನೂ ಆಗ್ಬೋದಲ್ಲ, ಹೌದಾ. ಸೊ ಆ ದೃಷ್ಟಿಕೋನದಾಗ ನಾನು ಹೇಳಿದ್ದೆ. ನೋಡ್ರಿ, ಇದ್ರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡಿರಿ. ಇಫ್ ಯು ಆರ್ ಕೆಪೇಬಲ್, ನಾನು ಇನ್ನೊಮ್ಮೆ ಹೇಳ್ತೇನೆ ಬೇಕಾದ್ರೆ, ಇಫ್ ಯು ಆರ್ ಕೆಪೇಬಲ್ ಆಫ್ ಸ್ಪೆಂಡಿಂಗ್ ಮನಿ, ಯು ಕ್ಯಾನ್. ಇಫ್ ಯು ಆರ್ ಕೆಪೇಬಲ್ ಆಫ್ ಸ್ಪೆಂಡಿಂಗ್ ಯು ಕ್ಯಾನ್, ಬಟ್ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡಿರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಕೇಳಂಗಿಲ್ಲ, ಯಾಕಂತಂದರೆ ಅದು ನಿಮಗೆ ಬಿಟ್ಟಿತ್ತು, ನಾವು ಫೋರ್ಸ್ ಮಾಡೋಕ್ಕಾಗಿಲ್ಲ. ಯಾರಿಗೂ ಕಂಟೆಂಟ್ ಚಲೋ ಇತ್ತಂದರೆ ನೀವು ಸಬ್ಸ್ಕ್ರೈಬ್ನೂ ಮಾಡ್ತೀರಿ, ಶೇರು ಮಾಡ್ತೀರಿ, ಲೈಕ್ನೂ ಮಾಡ್ತೀರಿ, ಸಪೋರ್ಟ್ನೂ ಮಾಡ್ತೀರಿ. ಧನ್ಯವಾದಗಳು ಸ್ನೇಹಿತರೆ.